ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಇದು ಮೊದಲನೇ ಬಾರಿಗೆ ನಾನು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲ ನೋಡಬೇಕು, ನೋಡಿ ಆಶೀರ್ವಾದ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು. ನೆನ್ನೆ ನಾನು ರೆಡಿ ಮಾಡಿದೆ, ಈ ಗಾಡಿನ ರೆಡಿ ಮಾಡಿ ಇದು ಮತ್ತೆ ನೀರು ಲೀಕೇಜ್ ಆಗ್ತಾಯಿದೆ. ಇದನ್ನು ರೆಡಿ ಮಾಡಬೇಕು ಅಂದರೆ ಮೆಕ್ಯಾನಿಕೇ ಬರಬೇಕು. ಬೆಳಗ್ಗೆ 5 ಗಂಟೆಗೆ ಎದ್ದು ನಾನು ಲೋಡ್ಗೆ ಹೋದೆ. ಲೋಡ್ಗೆ ಹೋಗಿ ಒಂದು 7-7:15 ಒಂದು ಲೋಡ್ ಹಾಕಿದೆ. ಮತ್ತೆ ಬಂದು ಇನ್ನೊಂದು 8-8:30 ಲೋಡ್ ಹಾಕ್ಬಿಟ್ಟು ಮತ್ತೆ ಬಂದು ನೋಡಿದ್ರೆ ನೀರು ಲೀಕ್ ಆಯ್ತಾಯಿತ್ತು. ಇನ್ನೂ ನಾಷ್ಟ ಮಾಡಿಲ್ಲ. ಇವಾಗ ನಾಷ್ಟ ಮಾಡಬೇಕು ಅಂತಂದರೆ ಮೆಕ್ಯಾನಿಕ್ ಬರ್ತಾನೋ ಇಲ್ವ ಅಂತ ನೋಡ್ಕೊಂಡು ಮಾಡಬೇಕು. ಸುಮಾರು ಒಂದು 30 ವರ್ಷದಿಂದ ನಾನು ಡ್ರೈವರ್ ಕೆಲಸ ಮಾಡ್ತಾಯಿದ್ದೀನಿ. ಡ್ರೈವರ್ ಕೆಲಸ ಮಾಡ್ತಾಯಿದ್ರೆ ಎಲ್ಲದಕ್ಕೂ ಒಳ್ಳೆಯದಾಗಿದೆ. ಈ ಲಕ್ಷ್ಮಿ ಅಂತೂ ನನಗೆ ಚೆನ್ನಾಗಿ ಸಂಪಾದನೆ ಮಾಡಿ ಕೊಡ್ತಾಯಿದ್ದಾಳೆ. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅದೃಷ್ಟವಂತ ಗಾಡಿ ಇದು. ಇದಕ್ಕೆ ಎಮ್ಸ್ಯಾಂಡ್ ಅಂತ ಹೇಳ್ತಾರೆ. ಈ ಎಮ್ಸ್ಯಾಂಡನ್ನ ತುಂಬಬೇಕು. ಈಗ ಈ ಎಮ್ಸ್ಯಾಂಡನ್ನ ತುಂಬೋದಕ್ಕೆ ನಾನು ಗಾಡಿನ ಬಿಡ್ತಾಯಿದ್ದೀನಿ. ನೋಡಿ, ಇದೇ ಗಾಡಿಯಿಂದ ಈ JCBಯಿಂದ ಲೋಡ್ ಮಾಡಬೇಕು ವೀಕ್ಷಕರೇ. ಈ JCB ಈಗ ನಮ್ಮ ಗಾಡಿಗೆ ಲೋಡ್ ಆಗ್ತದೆ. ಈಗ ನೋಡಿ, ನಾನು ಗಾಡಿನ ಹಿಂದೆ ಬಿಡ್ತೀನಿ. ಗಾಡಿ ಸ್ವಲ್ಪ ಹತ್ರ ನಿಲ್ಲಿಸ್ಬಿಟ್ಟಿದ್ದಾರೆ JCBನ. ಅದರಿಂದ ಸ್ವಲ್ಪ ಹಿಂದೆ ಮುಂದೆ ನೋಡಿ ಬಿಡಬೇಕು, ಇಲ್ಲ ಅಂದರೆ ಟಚ್ ಆಗಿಬಿಡುತ್ತೆ. ಟಚ್ ಆದಮೇಲೆ ಗಾಡಿಗೂ ಪ್ರಾಬ್ಲಮ್ಮು, JCBಗೂ ಪ್ರಾಬ್ಲಮ್ಮು. ನೋಡಿ, ಗಾಡಿ ಬಿಟ್ಟಿದ್ದೀನಿ ಇವಾಗ. ಈಗ JCB ಬಂದು ಲೋಡ್ ಹಾಕುತ್ತೆ. ನೋಡಿ ಸ್ನೇಹಿತರೆ, ಈಗ ಮೇಲೆತ್ತಿ ಇದನ್ನೆಲ್ಲ ಮಟ್ಟ ಮಾಡಿ ಒಂದು ಲೆವೆಲ್ಲಾಗಿ ನಾವು JCBನಲ್ಲಿ ಎಷ್ಟಾಗುತ್ತೆ ಏನಾಗುತ್ತೆ ಅಂತ ಕ್ಲೀನಾಗಿ ನೋಡ್ಕೊಬೇಕು. JCB ಲೋಡ್ ಆಯಿತು. ಲೋಡ್ ಆದಮೇಲೆ ನಾವು ಶೆನ್ಕೆನಲ್ಲಿ ಈ ರೀತಿ ಮಟ್ಟ ಮಾಡ್ಕೊಬೇಕು. ಯಾಕೆಂದರೆ ನಾವು ರಸ್ತೆಯಲ್ಲಿ ಹೋಗುವಾಗ ಜಾಸ್ತಿ ಹೈಟ್ ಇದ್ದರೆ ರಸ್ತೆ ಮೇಲೆ ಬೀಳುತ್ತೆ, ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಕೆಲವರು 2 ವೀಲ್ನಲ್ಲಿ ಬರುವಾಗ ಆ ಧೂಳು ಕೆಳಗಡೆ ಬೀಳುವಾಗ ಗಾಳಿಗೆ ಹೋದರೆ ಕೆಲವರು ಹೆಲ್ಮೆಟ್ ಹಾಕಿರ್ತಾರೆ, ಕೆಲವರು ಹೆಲ್ಮೆಟ್ ಹಾಕಿರಲ್ಲ. ಹೆಲ್ಮೆಟ್ ಹಾಕಿಲ್ಲದೆ ಇರೋರಿಗೆ ಪಾಪ ಪ್ರಾಬ್ಲಮ್ ಆಗುತ್ತೆ. ಅವ್ರಿಗೆ ನಾವು ಯಾಕೆ ಕಷ್ಟ ಕೊಡಬೇಕು ಅಂತ ನಾವು ಈ ರೀತಿ ಮಟ್ಟ ಮಾಡ್ತೀವಿ. ಮಟ್ಟ ಮಾಡಿ ಆಮೇಲೆ ನಂತರ ತೂಕ ಹಾಕಬೇಕು. ಡ್ರೈವರ್ಗಳಿಗೆ ಕೆಲವೊಂದೊಂದು ಟೈಮು ಕಷ್ಟಗಳು ಬರ್ತಾಯಿರ್ತವೆ. ಆ ಕಷ್ಟಗಳನ್ನೆಲ್ಲ ನೀಗಿಸ್ಬೇಕು ಅಂದರೆ ಈ ನಮ್ಮ ವಾಹನಗಳೇ ನಮಗೆ ಆಧಾರ. ಪ್ರತಿಯೊಬ್ಬ ಚಾಲಕರು ಕಾನೂನನ್ನ ಪಾಲಿಸಲೇಬೇಕು. ಕಾನೂನು ಬಾಹಿರವಾಗಿ ಹೋಗಬಾರ್ದು. ನೋಡಿ, ಈಗ ಟಾರ್ಪಲ್ ಹಾಕ್ತಾಯಿದ್ದೀನಿ. ಈ ಟಾರ್ಪಲ್ ಹಾಕಿ ಮತ್ತು ಹಿಂದೆ ಮುಂದೆ ಎಲ್ಲ ನಾವು ಕಟ್ಟಬೇಕು, ದಾರದಿಂದ ಕಟ್ಟಬೇಕು. ಆಗೇನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಧೂಳು ಗಾಳಿ ಬೀಸಿದ್ರೂ ಬರಲ್ಲ. ಕಟ್ಟಿ ಆಯಿತು. ಇವಾಗ ಸ್ನೇಹಿತರೆ, ಈಗ ಗಾಡಿನ ವೇಬ್ರಿಡ್ಜ್ ಮೇಲೆ ನಿಲ್ಲಿಸಿ ತೂಕ ಹಾಕಬೇಕು. ಈಗ ವೇಬ್ರಿಡ್ಜ್ ಮೇಲೆ ನಿಲ್ಲಿಸೋದಕ್ಕೆ ಹೋಗ್ತಾಯಿದ್ದೀನಿ. ಲೋಡ್ ಆಯಿತು. ನಾಷ್ಟ ಮಾಡೋದಕ್ಕೆ ಟೈಮ್ ಸಿಕ್ತು. ಈಗ ಸ್ವಲ್ಪ ತಿನ್ಕೊಂಬಿಡೋಣ. ಯಾಕಂದರೆ ಮತ್ತೆ ಇನ್ನೊಂದು ಫೋನ್ ಬರೋಷ್ಟರೊಳಗಡೆ ನಾಷ್ಟ ಮಾಡೋಕ್ಕಾಗಲ್ಲ. ಯಾಕಂದರೆ ಹೊಟ್ಟೆ ಹಸುವಾದರೆ ಸುಸ್ತಾಗಿಬಿಡುತ್ತೆ, ಕೆಲಸ ಮಾಡೋಕ್ಕಾಗಲ್ಲ. ಈಗ ಚಿತ್ರಾನ್ನ ಇದನ್ನು ಇವಾಗ ಸ್ವಲ್ಪ ತಿಂದ್ಬಿಟ್ಟು ಮತ್ತೆ ನಾನು ರೋಡ್ಗೆ ಹೋಗಬೇಕು. ತುಂಬ ಚೆನ್ನಾಗಿದೆ, ವಡೆನೂ ಇದೆ ವೀಕ್ಷಕರೇ, ತುಂಬ ಚೆನ್ನಾಗಿದೆ. ಊಟ ಮಾಡಿ ಮತ್ತೆ ನಾನು ಅನ್ಲೋಡ್ ಮಾಡಿ ಇನ್ನೂ ಒಂದು 12 ವರ್ಷ ಕೂಡ ಮತ್ತೆ ಇನ್ನೊಂದು ಲೋಡ್ ಹಾಕಬೇಕು. ಊಟ ಮಾಡೋಣ. ನೋಡಿ, ಮತ್ತೆ ರಿಪೇರಿ ಆಗಿತ್ತಲ್ಲ, ಅದು ಸ್ವಲ್ಪ ಮೆಕ್ಯಾನಿಕ್ ತೊಂದರೆಯಿಂದ ಮತ್ತೆ ರಿಪೇರಿ ಆಯಿತು.
ಅದರಿಂದ ನೋಡಿ ಲೋಡ್ಗೆ ನೀರು ಹಾಕಬೇಕು. ಏನೂ ಮಾಡೋಕ್ಕಾಗಲ್ಲ, ಆಗಿಬಿಡುತ್ತೆ. ಮಾಡೋಣ. ಈ ಲೋಡು ಅಡ್ಜಸ್ಟ್ ಮಾಡಿ ಅನ್ಲೋಡ್ ಮಾಡ್ಕೊಂಡು ಬಂದು ಬಿಸೋಣ. ಟೈಮು ಇನ್ನೂ 5 ನಿಮಿಷ ಇದೆ ಸ್ನೇಹಿತರೆ. ಮೇಸ್ತ್ರಿಯಿಂದ ಫೋನ್ ಬಂತು. ಈಗ ಸ್ಟಾರ್ಟ್ ಮಾಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬರೋಣ. ಚಾಲನೆಯನ್ನು ನಿಧಾನಕ್ಕೆ ಮಾಡಬೇಕು, ಹುಷಾರಾಗಿರಬೇಕು. ಇದೇ ಚಾಲಕರ ನಿಯಮ. ಬೇಗ ಬರ್ತೀವಿ ಅನ್ಲೋಡ್ ಮಾಡಿಕೊಂಡು. ಸ್ವಲ್ಪ ಹಳ್ಳ ದಿನ ಇದೆ, ಯಾವುದಕ್ಕೂ ನಿಧಾನಕ್ಕೆ ಹೋಗೋಣ. ಎಲ್ಲದಕ್ಕೂ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕು. ಯಾಕಂದರೆ ನಾವು ಸ್ವಲ್ಪ ನಿಧಾನವಾಗಿದ್ದರೆ ಎಲ್ಲ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ. ನೋಡಿ ಬರ್ತಾಯಿದೆ ಒಂದು ಕಾರು, ನಾನು ಅಡ್ಡ ಬರ್ತಾಯಿದ್ದೀನಿ, ಆದರೂ ಬರ್ತಾಯಿದೆ ಗಾಡಿ. ನೋಡಿ, ಇಂಥ ಸಮಯನ ಬಚಾವ್ ಮಾಡಬೇಕು ಅಂದರೆ ಚಾಲಕರಲ್ಲಿ ತುಂಬ ಗಮನ ಇರಬೇಕು, ಜಾಗ್ರತೆ ಇರಬೇಕು. ಆಗ ಯಾವ ಅಪಘಾತಗಳು ಸಂಭವಿಸೋದಿಲ್ಲ. ನೋಡಿ ಚಾಲಕರು ಬರ್ತಾನೇ ಇದೆ ಗಾಡಿಗಳು. ನಾನು ಅಡ್ಡ ನಿಂತಿದ್ದೀನಿ ಅಂತ ಯಾರೂ ಸ್ಲೋ ಮಾಡ್ತಾಯಿಲ್ಲ. ನೋಡಿ, ನಾನು ಮುಂದೆ ಮೂವ್ ಮಾಡಿದಷ್ಟು ಅವರು ಸೈಡ್ಗೆ ಹೋಗ್ತಾನೇ ಇರ್ತಾರೆ. ನೋಡಿ, ಇವಾಗ ಖಾಲಿ ಆಯಿತು, ಹೋಗೋಣ. ಸ್ನೇಹಿತರೆ, ಸ್ವಲ್ಪ ಟ್ರಾಫಿಕ್ಕು 11 ಗಂಟೆ ಮೇಲೆ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ಹೇಳ್ತಾರೆ. ಆದರೂ ಇನ್ನೂ ಸ್ವಲ್ಪ ಇದೆ, ಇನ್ನೂ 10 ನಿಮಿಷ ಇದೆ. ಇನ್ನು 10 ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಸಿಗ್ನಲ್ ಬೀಳ್ತು, ಹೋಗೋಣ. ಹೋಗ್ತಾ ಸಿಗ್ನಲಲ್ಲಿ ಸ್ವಲ್ಪ ಕಮ್ಮಿ ಆಗ್ತಾ ಇರ್ತದೆ. ಎಲ್ಲ ಡ್ಯೂಟಿ ಟೈಮು ಎಲ್ಲ ಹೋಗಿರ್ತಾರೆ. ಆರಾಮಾಗಿ ಹೋಗಿ ಅನ್ಲೋಡ್ ಮಾಡಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ಈಗ ಕ್ವಾರ್ಟರ್ಸ್ ಹತ್ರ ಬಂದ್ವಿ. ಎಲ್ಲ ಕ್ವಾರ್ಟರ್ಸ್ಗಳನ್ನೂ ಆಲ್ಟ್ರೇಷನ್ ಮಾಡ್ತಾ ಇದ್ದಾರೆ. ನೋಡಿ, ಪೊಲೀಸ್ನವರು ಇದ್ದಾರೆ ಇಲ್ಲೇ. ಇದೇ ಕ್ವಾರ್ಟರ್ಸು. ಟಾರ್ಪಲ್ ಬಿಚ್ಚಬೇಕು. ಟಾರ್ಪಲ್ ಬಿಚ್ಚಿ ಇಲ್ಲೇ ಪಕ್ಕ ಈ ಕಾಂಪೌಂಡ್ ಪಕ್ಕ ಅನ್ಲೋಡ್ ಮಾಡಬೇಕು. ನೋಡಿ, ಟಾರ್ಪಲ್ ಬಿಚ್ಚಿಲ್ಲ ಅಂದರೆ ಯಾವ ರೀತಿ ಬರ್ತಾಯಿತ್ತು, ಟಾರ್ಪಲ್ ಬಿಚ್ಚಿದ್ರೆ ಎಷ್ಟೊಂದು ಧೂಳು ಬರ್ತಾಯಿದೆ. ಈಗ ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿ ಈ ಕಾಂಪೌಂಡ್ ಹತ್ರ ರಿವರ್ಸ್ ಹೊಡಿಬೇಕು. ನೋಡಿ ವೀಕ್ಷಕರೇ, ಅಲ್ಲಿನ ತಂದು ಇದೇ ಪೊಲೀಸ್ ಕ್ವಾರ್ಟರ್ಸು, ಅದೇ ಕೆಲಸ ಮಾಡಿದ್ದು, ಇವಾಗ ಹಾಕಿದ್ದು. ಈಗ ಮೇಸ್ತ್ರಿ ಎಲ್ಲ ಹೋಗಿದ್ದಾರೆ. ಅವರು ಕಾಸು ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಮತ್ತೆ ಫೋನ್ಪೇ ಮಾಡ್ತೀವಿ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಲೋಡ್ ಬಂದಾಗ ಇಸ್ಕೊಳ್ಳೋಣಂತೆ. ಇವಾಗ ಇಲ್ಲಿಂದ ಹೋಗೋಣ. ನೋಡಿ, ಈಗ ಇನ್ನೊಬ್ಬರು ಮೇಸ್ತ್ರಿ ಫೋನ್ ಮಾಡ್ತಾಯಿದ್ದಾರೆ. ಆದರೆ ಗಾಡಿ ರಿಪೇರಿ ಆಗಿರೋದ್ರಿಂದ ಲೋಡ್ ಹಾಕೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಧನ್ಯವಾದಗಳು.